ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉಸಿರಾಟದ ತೊಂದರೆಗಳನ್ನು ಕಡಿಮೆ ಮಾಡೋದ್ರಿಂದ ಹಿಡಿದು ಜ್ಞಾಪಕ ಶಕ್ತಿಯನ್ನು ಸುಧಾರಿಸುವವರೆಗೆ ಜ್ಯೇಷ್ಠ ಮಧು ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಚಳಿಗಾಲದಲ್ಲಿ ಶೀತ ಕೆಮ್ಮಿಗೂ ಈ ಗಿಡಮೂಲಿಕೆ ರಾಮಬಾಣವಿದ್ದಂತೆ. ಆ ನಿಟ್ಟಿನಲ್ಲಿ ಜ್ಯೇಷ್ಠ ಮಧುವಿನ ಬಳಕೆಯ ಲಾಭಗಳ ಪಟ್ಟಿ ಇಲ್ಲಿದೆ. ಅತಿಮಧುರ ಅಥವಾ ಜ್ಯೇಷ್ಠ ಮಧುವಿಗೆ ಆಯುರ್ವೇದದಲ್ಲಿ ಉತ್ತಮ ಸ್ಥಾನ ಇದೆ. ಅತಿಮಧುರ ಸಸ್ಯದ ಬೇರು ಶಕ್ತಿಯುತ ಗುಣಗಳನ್ನು ಹೊಂದಿದೆ. ಚಳಿಗಾಲದಲ್ಲಿ ಇದರ ಸೇವನೆ ಶೀತ ಮತ್ತು ಕೆಮ್ಮಿನಿಂದ ಪರಿಹಾರ ನೀಡುತ್ತೆ. ಅಷ್ಟೇ ಅಲ್ಲ, ಈ ಗಿಡ ಮೂಲಿಕೆ ಉಸಿರಾಟದ ತೊಂದರೆಗಳನ್ನು ಕಡಿಮೆ ಮಾಡುವುದರಿಂದ ಹಿಡಿದು ಜ್ಞಾಪಕ ಶಕ್ತಿಯನ್ನ ಸುಧಾರಿಸುವವರೆಗೆ ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಆಯುರ್ವೇದದಲ್ಲಿ ಅತಿಮಧುರ ಅಥವಾ ಜ್ಯೇಷ್ಠ ಮಧು ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿರುವ ಗಿಡ ಮೂಲಿಕೆಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. ಅತಿ ಮಧುರ ಸಸ್ಯದ ಬೇರು ಶಕ್ತಿಯುತ ಗುಣಗಳನ್ನು ಹೊಂದಿದೆ. ಈ ಸಿಹಿ ಗಿಡ ಮೂಲಿಕೆಯ ಬಳಕೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಉಸಿರಾಟದ ತೊಂದರೆಗಳನ್ನು ಕಡಿಮೆ ಮಾಡುವುದರಿಂದ ಹಿಡಿದು ಜ್ಞಾಪಕ ಶಕ್ತಿಯನ್ನ ಸುಧಾರಿಸುವವರೆಗೆ ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಚಳಿಗಾಲದಲ್ಲಿ ಕಾಡುವ ಶೀತ ಕೆಮ್ಮಿಗೂ ಇದು ಪರಿಹಾರ ನೀಡುತ್ತೆ. ಆ ನಿಟ್ಟಿನಲ್ಲಿ ಅತಿ ಮಧುರದ ಪ್ರಯೋಜನಗಳನ್ನು, ಇದನ್ನ ಹೇಗೆ ಬಳಸುವುದು ಅನ್ನೋ ಮಾಹಿತಿ ಇಲ್ಲಿದೆ. ಜ್ಯೇಷ್ಠ ಮಧುವನ್ನ ಹೇಗೆಲ್ಲ ಬಳಸಬಹುದು ಅಂತ ಕೇಳಿದ್ರೆ, ಸಿಹಿ ಬೇರನ್ನ ನೇರವಾಗಿ ಅಗಿಯಬಹುದು. ಒಂದು ತುಂಡನ್ನ ಬಾಯಿಗೆ ಹಾಕಿ ಅಗಿಯಿರಿ. ಅಲ್ಲದೆ ಇದರಿಂದ ಚಹಾ ಕೂಡ ತಯಾರಿಸಬಹುದು. ಮೊದಲು ಬೇರುಗಳಿಂದ ಅದರ ಸಿಪ್ಪಿಯನ್ನ ತೆಗೆದುಹಾಕಿ, ಅದರ ನಂತರ 1 ಕಪ್ ನೀರಿನಲ್ಲಿ 2 ಸಿಹಿ ಗಿಡ ಮೂಲಿಕೆಗಳನ್ನ ಸೇರಿಸಿ ಸುಮಾರು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಇದು ನೀರಿಗೆ ಅದರ ಸಿಹಿ ಗುಣಗಳನ್ನ ನೀಡುತ್ತೆ. ನಂತರ ಚಹಾವನ್ನ ಸೋಸುವಂತೆ ಸೋಸಬೇಕು. ಈ ಚಹಾಕ್ಕೆ ರುಚಿಗೆ ಜೇನುತುಪ್ಪವನ್ನ ಸೇರಿಸಬಹುದು. ನೀರು ಕುದೀತಾ ಇರುವಾಗ ಕತ್ತರಿಸಿದ ಅಥವಾ ಗುದ್ದಿದ ಶುಂಠಿಯ ತುಂಡನ್ನ ಸೇರಿಸಬಹುದು. ಅತಿ ಮಧುರ ಗಿಡಮೂಲಿಕೆಗಳು ಪುಡಿ ಮಾಡಬಹುದು. ಈ ಪುಡಿ ಮತ್ತು ಜೇನುತುಪ್ಪವನ್ನ ಸಮಾನ ಪ್ರಮಾಣದಲ್ಲಿ ಒಟ್ಟಿಗೆ ಸೇವಿಸಬಹುದು. ಅತಿ ಮಧುರ ಪುಡಿಯಿಂದಲೂ ಚಹಾವನ್ನ ತಯಾರಿಸಬಹುದು. ಅತಿ ಮಧುರ ಅಥವಾ ಜ್ಯೇಷ್ಠ ಮಧುವಿನ ಆರೋಗ್ಯಕರ ಪ್ರಯೋಜನಗಳು: ಶೀತ ಮತ್ತು ಕೆಮ್ಮಿನಿಂದ ಪರಿಹಾರ. ಅತಿ ಮಧುರ ಬೇರುಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ. ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿದೆ. ಸಿಹಿ ಗಿಡ ಮೂಲಿಕೆಗಳನ್ನು ಬಳಸಿದ್ರೆ ಶೀತ ಮತ್ತು ಕೆಮ್ಮಿನಂತಹ ಉಸಿರಾಟದ ತೊಂದರೆಗಳಿಗೆ ಪರಿಹಾರವನ್ನು ಪಡೆಯಬಹುದು. ಇದು ಚಳಿಗಾಲದಲ್ಲಿ ವಿಶೇಷವಾಗಿ ಉಪಯುಕ್ತ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಕಾರಿ. ಅತಿಮಧುರ ಬೇರುಗಳು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಲ್ಲವು. ರೋಗಗಳಿಗೆ ತುತ್ತಾಗುವ ಅಪಾಯವನ್ನು ಹೆಚ್ಚಿರುವ ಚಳಿಗಾಲದಲ್ಲಿ ಇದನ್ನು ಬಳಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದು ರೋಗದ ವಿರುದ್ಧ ಹೋರಾಡಲು ದೇಹಕ್ಕೆ ಸಹಾಯ ಮಾಡುತ್ತೆ. ಮುಟ್ಟಿನ ನೋವು ನಿವಾರಣೆ. ಋತುಚಕ್ರದ ಸಮಯದಲ್ಲಿ ಮಹಿಳೆಯರು ಹೆಚ್ಚು ನೋವನ್ನು ಅನುಭವಿಸುತ್ತಾರೆ. ಅಂಥವರಿಗೆ ಅತಿಮಧುರ ಬೇರುಗಳು ಅತ್ಯುತ್ತಮ ಆಯ್ಕೆ. ತುಂಬಾ ಸಿಹಿಯಾಗಿರುವ ಅತಿಮಧುರದ ಬೇರಿನ ಟೀ ಕುಡಿದ್ರೆ ಮುಟ್ಟಿನ ನೋವಿನಿಂದ ಪರಿಹಾರ ಸಿಗುತ್ತೆ. ಜೀರ್ಣಕ್ರಿಯೆಗೆ ಹಾಗೂ ಬಾಯಿಯ ಆರೋಗ್ಯಕ್ಕೆ ಸಹಕಾರಿ. ಇದು ಗ್ಲೈಸರೈಸಿನಲ್ಲಿ ಸಮೃದ್ಧವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಅತಿಮಧುರ ಆಹಾರವನ್ನು ತ್ವರಿತವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಇದು ಬಾಯಿಯ ಆರೋಗ್ಯವನ್ನು ಸುಧಾರಿಸುತ್ತೆ. ಬಾಯಿಯಲ್ಲಿರುವ ಸೂಕ್ಷ್ಮಾಣುಗಳನ್ನು ತೆಗೆದುಹಾಕುತ್ತೆ. ವಾಸನೆಯನ್ನು ನಿವಾರಿಸುತ್ತೆ. ನೆನಪಿನ ಶಕ್ತಿ ಹೆಚ್ಚಿಸಲು ಸಹಕಾರಿ. ಅತಿಮಧುರ ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತೆ. ಇದನ್ನ ನಿಯಮಿತವಾಗಿ ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.